ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಸಭಾಪರ್ವದಲ್ಲಿ 80 ಅಧ್ಯಾಯಗಳ ತನಕ ವಿಚಾರ ಮಾಡಿದ್ವಿ. ಇವಾಗ 81ನೇ ಅಧ್ಯಾಯದ ವಿಚಾರ ಇಲ್ಲಿ ಟೀಕಾಕಾರರು ಸ್ವಲ್ಪ ಪ್ರಸ್ತಾವ ಮಾಡ್ತಿದ್ದಾರೆ. ಪಾಂಡವರು ಹಿಂದಿರುಗಿ ಬರುವರೆ, ಸೇಡು ತೀರಿಸಿಕೊಳ್ಳುವುದೇ ಅವರಿಗೆ ಸಂತೋಷವೆಂಬುದಿರುವುದೇ. ಹಗ್ಗವು ಹರಿದು ಹೋಯಿತು, ಕಟ್ಟೆಯೊಡೆದು ಹೋಯಿತು. ವಿಧಿವಿಲಾಸವೇ ಮನುಷ್ಯ ಪ್ರಯತ್ನಕ್ಕಿಂತ ಮಿಗಿಲಾಯಿತು. ಅಂದರೆ ಯಾವುದೇ ಒಂದು ಸಂಬಂಧ ಒಂದು ಸತಿ ಕಟ್ ಹಾಕಿಬಿಟ್ರೆ ಮತ್ತೆ ಜೋಡಣೆ ಆದರೆ ಆ ಗಂಟು ಹಂಗೆ ಎತ್ತಿ ಕಾಣಿಸ್ತಾ ಇರುತ್ತೆ, ಮುಂಚೆ ಇದ್ದಂಗೆ ಇರಲ್ಲ. ಅಂದರೆ ಪೂರ್ವದಲ್ಲಿರೋಂಥ ಸಂಬಂಧಗಳು ಆ ರಾಗ ಅವೆಲ್ಲ ಇರೋದಿಲ್ಲ, ಮತ್ತು ಬದಲಾವಣೆ ಆಗಿಬಿಟ್ಟಿರುತ್ತೆ ಅಂತ ವೈಶಂಪಾಯನರು ಹೇಳ್ತಾರೆ. ಜನಮೇಜಯ ಮಹಾರಾಜ, ಪಾಂಡವರು ಅರಣ್ಯಕ್ಕೆ ಹೊರಟು ಹೋದರು. ಕೆಲವು ದಿನಗಳು ಉರುಳಿದುವು. ಧೃತರಾಷ್ಟ್ರನಿಗೆ ಚಿಂತೆ ಎಂಬ ಭೂತವು ಹಿಡಿಯಿತು. ಮನಸ್ಸಿಗೆ ಸಮಾಧಾನವೆಂಬುದೇ ಇರಲಿಲ್ಲ. ಕ್ಷಣ ಕ್ಷಣಕ್ಕೂ ನಿಟ್ಟುಸಿರು ಬಿಡುವನು. ಅಂತಹ ಸ್ಥಿತಿಯಲ್ಲಿದ್ದಾಗ ಸಂಜಯನು ರಾಜನ ಸಮೀಪಕ್ಕೆ ಬಂದು ಅವನ ಕುಂದಿದ ಮುಖಾರವಿಂದವನ್ನು ಕಂಡು ಹೇಳಿದನು, ಮಹಾರಾಜ, ಪಾಂಡುವಿನ ಮಕ್ಕಳನ್ನು ಕಾಡಿಗೆ ಕಳುಹಿಸಿದ ನಂತರ ನೀನು ಅಖಂಡ ಸಾಮ್ರಾಜ್ಯಕ್ಕೂ ಸಾರ್ವಭೌಮನಾಗಿರುವೆ. ಹೀಗಿದ್ದು ದುಃಖಿಸುತ್ತಿರುವೆ ಏಕೆ? ಧೃತರಾಷ್ಟ್ರನು ಹೇಳ್ತಾನೆ, ಹೀಗೇಕೆ ಕೇಳುವೆ ಸಂಜಯ? ಮಹಾರಥರಾದ ಮಹಾಬಲಶಾಲಿಗಳಾದ ಯುದ್ಧ ವಿಶಾರದರಾದ ಪಾಂಡುವಿನ ಮಕ್ಕಳೊಡನೆ ವೈರವನ್ನು ಕಟ್ಟಿಕೊಂಡಿರುವ ಯಾವನಿಗೆ ತಾನೇ ಚಿಂತೆಯಿಲ್ಲದೆ ಇರಲು ಸಾಧ್ಯವಾಗುವುದು? ಅದಕ್ಕೆ ಬಲಿಷ್ಠವಾದ ಶತ್ರುವನ್ನು ಎದುರಾಕೊಂಡ್ರೆ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ. ಸಂಜಯನು ಹೇಳುತ್ತಾನೆ, ಮಹಾರಾಜ, ಅದು ನೀನು ಮಾಡಿದ ಕರ್ಮಫಲ. ಈ ನಿಮ್ಮಿಬ್ಬರಲ್ಲುಂಟಾಗಿರುವ ವೈರದ ಕಾರಣದಿಂದಾಗಿ ಲೋಕದ ವಿನಾಶವೇ ಉಪಸ್ಥಿತವಾದಂತಾಗಿದೆ. ಭೀಷ್ಮ, ದ್ರೋಣ, ವಿದುರರಿಂದ ನಿರೋಧಿಸಲ್ಪಟ್ಟರೂ ನಿನ್ನ ಮಗನಾದ ದುರ್ಯೋಧನನು ಧರ್ಮಿಷ್ಠರಾದ ಪಾಂಡವರ ಧರ್ಮಪತ್ನಿಯಾದ ಪಾಂಚಾಲಿಯನ್ನು ರಾಜಸಭೆಗೆ ಎಳೆದು ತರುವಂತೆ ಪ್ರಾತಿಕಾಮಿಗೆ ಆಜ್ಞಾಪಿಸಿದನು. ಧೃತರಾಷ್ಟ್ರ, ದೇವತೆಗಳು ಒಬ್ಬ ಮನುಷ್ಯನಿಗೆ ಪರಾಭವವನ್ನುಂಟು ಮಾಡಬೇಕೆಂದು ಇಚ್ಛೆಪಟ್ಟರೆ ಮೊದಲು ಅವನ ಬುದ್ಧಿಯನ್ನು ಕೆಡಿಸುತ್ತಾರೆ. ಅದಕ್ಕೆ ನಮ್ಮ ಬುದ್ಧಿ ಸರಿಯಾಗಿಲ್ಲ ಅಂದರೆ ದೇವತೆಗಳು ಇನ್ನು ಪಾಪ ಫಲದ ಪರಿಣಾಮವನ್ನು ಕೊಡೋದಕ್ಕೆ ರೆಡಿಯಾಗಿದೆ ಅಂತ. ಆಗವನು ಪ್ರತಿಯೊಂದನ್ನು ತಿರುಗು ಮುರುಗಾಗಿ ಯೋಚಿಸುತ್ತಾನೆ. ವಿನಾಶಕಾಲವು ಸನ್ನಿಹಿತವಾದಾಗ ಮನುಷ್ಯನಿಗೆ ಪಾಪ ಬುದ್ಧಿಯ ಕಾರಣದಿಂದ ಕೆಟ್ಟದ್ದೆಲ್ಲವೂ ಒಳ್ಳೆಯದಾಗಿ ಕಂಡು ಕೆಟ್ಟ ಮಾರ್ಗವನ್ನೇ ನಿಷ್ಠೆಯಿಂದ ಅನುಸರಿಸುತ್ತಾನೆ. ಯಾವುದು ನಾವು ಅಲ್ಲಿ ಉತ್ತರ ಕಾಶಿಯಲ್ಲಿ ಒಬ್ಬರು ಕುಟ್ಟಿ ಸ್ವಾಮೀಜಿ ಅಂತ ಒಬ್ಬರು ಕೇರಳ ಸ್ವಾಮೀಜಿಯವರಿದ್ದರು. ಅವರು ವಿದ್ಯಾರ್ಥಿಗಳು ಅವ್ರ ಹತ್ರ ಬಂದು ಎಲ್ಲ 1 ತಿಂಗಳು 1.5 ತಿಂಗಳು ಬಿಟ್ಟು ಕೆಲವರು ಒಳ್ಳೆ ಚೆನ್ನಾಗಿ ಓದೋರೆಲ್ಲ ಬಿಟ್ಟು ಹೊಟ್ಟೋಗ್ಬಿಡ್ತಾ ಇರ್ತಾರೆ. ಏನಿದು ಹಿಂಗಾಗ್ತಾ ಇದೆ ಅಲ್ಲ ಅಂದ್ಬಿಟ್ಟಿದ್ದು. ಮತ್ತು ಕೆಲವು ದಿವಸ ಬಂದ ತಕ್ಷಣ ಅವ್ರ ಜಾತಕಗಳು ಕುಂಡಲಿಯನ್ನು ತೆಗೆಯೋದು, ಜ್ಯೋತಿಷ್ಯನೂ ಕಲ್ತಿರ್ತಾರೆ. ಕುಂಡಲಿ ಎಲ್ಲ ತೆಗೆದು ನೋಡಿದ್ರೆ ಕರೆಕ್ಟಾಗಿ ಅವರಿಗೆ ಆ ಗ್ರಹಗಳ ಪರಿಸ್ಥಿತಿ ವಿಪರೀತವಾಗಿದ್ದಾಗ, ದುಃಖದ ಫಲ ಕೊಡಬೇಕು ಅಂತ ನಿಶ್ಚಯ ರೆಡಿಯಾಗಿದ್ದಾಗ, ಅಂಥ ಸಮಯದಲ್ಲೇ ಅವರಿಗೆ ಅಂಥ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಂಥ ಬುದ್ಧಿ ಬರುತ್ತದೆ. ಆವಾಗ ಅವರು ಶಾರೀರಿಕ ಪರಿಶ್ರಮ ಹೆಚ್ಚಾಗುವಂಥ ಮಾರ್ಗಗಳನ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಒಂದಷ್ಟು ಎಲ್ಲಿ ತನಕ ಆ ದೋಷ ಇರುತ್ತೋ ಅಲ್ಲಿ ತನಕ ಶಾರೀರಕ್ಕೆ ಹಿಂಸೆ ಕೊಟ್ಟುಕೊಂತ ಮತ್ತೆ ತಿರುಗಿ ಕೆಲವರು ವಾಪಸ್ ಬರ್ತಾರೆ. ಅದು ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾವಾಗ ನಮಗೆ ದುಃಖದ ಫಲ ಕೊಡಬೇಕು, ಪೂರ್ವಜನ್ಮದಲ್ಲಿ ಮಾಡಿರುವಂಥ ಏನೋ ಒಂದಿರುತ್ತೆ, ಅದು ಉತ್ಪನ್ನ ಆದಾಗ ನಮ್ಮ ಬುದ್ಧಿಯೊಂದು ಬದಲಾವಣೆ ಆಗುತ್ತೆ. ಯಾಕಂದರೆ ಬುದ್ಧಿಯ ಒಂದು ಗುಲಾಮರಾಗಿ ಇದೀವಿ, ಬುದ್ಧಿ ಹೇಳಿದ್ದನ್ನೆಲ್ಲ ಮಾಡ್ಕೊತ ಹೋಗ್ತಾ ಇದ್ದೀವಿ. ಆವಾಗ ಆ ಬುದ್ಧಿಯೇ ನಮಗೆ ಆ ಥರ ತಯಾರಾಗಿಬಿಟ್ಟಿರುತ್ತೆ. ಆದ್ದರಿಂದ
ಪುಣ್ಯ ಕರ್ಮಗಳು ಮಾಡೋದರಲ್ಲಿ ಯಾವತ್ತೂ ಮುಂದಿರಬೇಕು. ಯಾಕಂದರೆ ಆ ಪುಣ್ಯ ಕರ್ಮಗಳು ಮಾಡೋದ್ರಿಂದನೇ ಬುದ್ಧಿ ಸ್ವಲ್ಪ ಸತ್ವಗುಣ ಪ್ರಧಾನವಾಗಿ ಒಳ್ಳೆಯದರಲ್ಲೇ ಬುದ್ಧಿ ಆಲೋಚನೆ ಮಾಡ್ತಾ ಇರುತ್ತೆ. ಇಲ್ಲಾಂದರೆ ನೋಡಿದ್ರಲ್ಲ ದೇವತೆಗಳೇ ಆ ಥರ ಕೆಟ್ಟ ಬುದ್ಧಿನ ತರಿಸ್ಬಿಡ್ತಾರಂತೆ. ಯಾವುದು ಒಳ್ಳೆಯದೋ ಅದು ಕೆಟ್ಟದಾಗಿ ಕಾಣುತ್ತದೋ, ಯಾವುದು ಕೆಟ್ಟದೋ ಅದು ಒಳ್ಳೆಯದಾಗಿ ಕಾಣುತ್ತದೆ. ವಿನಾಶವು ಸನ್ನಿಹಿತವಾಗಿರುವವರಿಗೆ ಕುತ್ಸಿತ ಕಾರ್ಯಗಳು, ಕುತ್ಸಿತ ಮಾರ್ಗಗಳು ಪ್ರಿಯವಾಗುವವು. ಮಹಾರಾಜ, ವಿಪತ್ಕಾಲ, ವಿನಾಶಕಾಲ ಇಲ್ಲಾಂದರೆ ಅವ್ರ ಬುದ್ಧಿ ಕೂಡ ಕೆಲಸ ಮಾಡ್ತಾ ಇಲ್ಲ. ದ್ರುಪದನನ್ನು ಹಿಡ್ಕೊಂಡು ಬರೋದಾಗ ಹೋಗೋವಾಗಲೇ ಈ ಕೌರವ ಸೇನೆ ಎಲ್ಲನೂ ಫೇಲ್ಯೂರ್ ಆಗಿಬಿಡ್ತು. ಎಲ್ಲ ಒದೆಗಳು ತಿಂದು ಗುರುದಕ್ಷಿಣೆ ಅಂತ ದ್ರೋಣಾಚಾರ್ಯರು ದ್ರುಪದನ ಇಟ್ಕೊಂಬಿಟ್ರು ಅಂತ ಕಳಿಸಿದ್ರೆ, ನಾನು ಮುಂದೆ ಮುಂದಂತ ಕರ್ಣ ದುರ್ಯೋಧನೆಲ್ಲ ಹೋಗ್ಬಿಟ್ಟು ದ್ರುಪದ ರಾಜರ ಕೈಯಲ್ಲಿ ಒದೆ ತಿನ್ನಿಸ್ಕೊಂಡು ರಕ್ತ ಸುರಿಸ್ಕೊಂಡು ವಾಪಸ್ ಓಡಿ ಬಂದರು ಅಂತ. ಇವರೆಲ್ಲರ ಕೈಯಲ್ಲಿ ಆಗದಿರೋಂಥ ಕೆಲಸನ ಅರ್ಜುನ ಭೀಮ ಇವರಿಬ್ಬರೇ ಮಾಡಿ ಆ ದ್ರುಪದನನ್ನು ಬಂದಿ ಮಾಡಿ ತೊಗೊಂಬಂದಿರ್ತಾರೆ. ಆಗಲೇ ಅವರು ಯೋಚನೆ ಮಾಡಬೇಕಲ್ಲ, ಇವರಿಬ್ಬರ ಪರಾಕ್ರಮ ಎಂಥದ್ದು ಅಂದ್ಬಿಟ್ಟು. ಎಷ್ಟೋ ವಿಷಯಗಳಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಇವರು ಸಾಮಾನ್ಯರೆಲ್ಲ ಬಲವಂತರು ಅಂದ್ಬಿಟ್ಟು. ಆದರೆ ಅವ್ರಿಗೆ ಬುದ್ಧಿನಲ್ಲಿ ಅವೆಲ್ಲ ಕಾಣಿಸೋದಿಲ್ಲ. ವಿನಾಶಕಾಲ ವಿಪರೀತ ಬುದ್ಧಿ ಅಂತ. ವಿಪತ್ಕಾಲ, ವಿನಾಶಕಾಲ ಎಂದರೆ ಕಾಲವು ದಂಡವನ್ನು ಅಥವಾ ಕತ್ತಿಯನ್ನು ಮೇಲೆತ್ತಿ ಒಬ್ಬನ ತಲೆಯನ್ನು ಕಡಿಯುವುದಿಲ್ಲ. ಆದರೆ ವಿಪತ್ಕಾಲ ಒದಗಿದಾಗ ಮನುಷ್ಯನ ಬುದ್ಧಿಯು ಪಲ್ಲಟವಾಗಿ ಒಳ್ಳೆಯದನ್ನು ಕೆಟ್ಟದನ್ನಾಗಿಯೂ ಕೆಟ್ಟದನ್ನು ಒಳ್ಳೆಯದನ್ನಾಗಿಯೂ ಕಾಣುತ್ತಾನೆ. ಇದೇ ಕಾಲದ ಒಂದು ವಿಶೇಷವಾದ ಮತ್ತು ಆಶ್ಚರ್ಯಕರವಾದ ಬಲ. ಮುಸ್ಲಿಮರ ಚರಿತ್ರೆಯಲ್ಲಿ ಒಂದು ಬರುತ್ತೆ, ಅಲ್ಲಿ ಅಲಿ ಅಂತ ಒಬ್ಬ ಇರ್ತಾನೆ, ಮೊಹಮ್ಮದ್ ಪ್ರಾಫಿಟ್ ಒಬ್ಬ ಅನ್ಯಾಯಿ. ಅವರಲ್ಲೂ ಈ ಥರ ಪ್ರಬೋಧನೆ ಕೆಲವೊಂದು ಚೆನ್ನಾಗೇ ಇರ್ತವೆ. ಕೋಪ ಬಂದಾಗ ಮಾತ್ರ ನಿರ್ಣಯ ತಗೋಬಾರ್ದು ಅನ್ನೋದು ಅವ್ರದಲ್ಲಿ ಸಿದ್ಧಾಂತ ಇರುತ್ತೆ. ಆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಒಬ್ಬ ಶತ್ರುವನ್ನು ಸೋಲಿಸ್ಬಿಟ್ಟು ಎದುರುಗಡೆ ನಿಲ್ಲಿಸಿರ್ತಾನೆ. ಆ ಎದುರುಗಡೆ ನಿಂತಿರೋ ಅವನು ಈ ಅಲಿ ಮುಖಕ್ಕೆ ಉಗಿದ್ಬಿಡ್ತಾನೆ. ಉಗಿದ್ಬಿಟ್ರೆ ಆವಾಗ ಕೋಪ ಬಂದ್ಬಿಡುತ್ತೆ. ಬಟ್ ಕೋಪದಲ್ಲಿ ಆ ಎದುರುಗಡೆ ಇರೋರನ್ನ ಸಾಯಿಸಬೇಕನ್ನೋ ಒಂದು ಮನಸ್ಸಿನಲ್ಲಿ ನಿರ್ಧಾರ ಬರುತ್ತೆ. ಆದರೆ ಅವ್ರ ಗುರುಗಳು ಹೇಳಿರ್ತಾರೆ, ಕೋಪ ಬಂದಾಗ ಮಾತ್ರ ನಿರ್ಣಯಗಳು ತಗೋಬಾರ್ದು ಅಂತ. ಆವತ್ತು ಯುದ್ಧ ಇವತ್ತು ಇಲ್ಲಿಗೆ ಅದು ಗೆದ್ದಿದ್ದರೂ ಕೂಡ ಆ ಶತ್ರುವನ್ನು ಇವತ್ತು ಬಿಟ್ಬಿಡ್ತಾ ಇದ್ದೀನಿ, ನಾನು ನಾಳೆ ಬಾ ಯುದ್ಧ ಆಡೋಣ ಅಂತ ಕಳಿಸ್ಬಿಡ್ತಾನೆ. ಯಾಕಂದರೆ ನನಗೆ ಕೋಪ ಬಂದ್ಬಿಡ್ತೀವ. ಕೋಪದಲ್ಲಿ ನಾನು ನನ್ನ ನಿರ್ಣಯ ನಿನ್ನನ್ನು ಕೊಳ್ಳಬೇಕನ್ನೋ ನಿರ್ಣಯ ಬಂತು, ಆದ್ದರಿಂದ ಈ ನಿರ್ಣಯ ಸರಿ ಇಲ್ಲ ಅಂತ. ಮತ್ತು ಆ ಸೀನ್ ಆದಮೇಲೆ ನೆಕ್ಸ್ಟ್ ಡೇ ಬಂದರೆ ಅವನು ಯುದ್ಧ ಮಾಡಬೇಕಂತ ಬಂದು ಅವನು ರಾಜಿನೇ ಆಗಿಬಿಟ್ಟಿರ್ತಾನೆ. ನನ್ನನ್ನು ಕೊಳ್ಳೋ ಚಾನ್ಸ್ ಇದ್ರೂ ಕೂಡ ನನ್ನನ್ನು ಕೊಳ್ಳದಿರ ಬಿಟ್ಬಿಟ್ನಲ್ಲ ಅಂತ ಅವನ ಮನಸ್ಸೇ ಚೇಂಜ್ ಆಗಿಬಿಟ್ಟಿದೆ. ಮತ್ತು ಅವನು ಅವ್ರ ಮತದಲ್ಲಿ ಒಬ್ಬ ಧರ್ಮ ಪ್ರಚಾರಕ ಆಗ್ತಾನೆ. ಅಂದರೆ ಕೋಪದಲ್ಲಿ ನಿರ್ಣಯ ತಗೊಂಡು ಅವನನ್ನು ಸಾಯಿಸಿಬಿಟ್ಟಿದ್ರೆ ಪರಿಣಾಮ ಇನ್ನೇನು ಬೇರೆ ಆಗ್ತಾಯಿತ್ತು. ಅದಕ್ಕೆ ಕೋಪದಲ್ಲಿ ನಿರ್ಣಯಗಳೇ ತಗೋಬಾರ್ದು. ಫುಲ್ಲು ಪ್ರಾತಃ ಕಾಲದಲ್ಲಿ ಮನಸ್ಸು ಶಾಂತವಾಗಿದ್ದಾಗ ಅಂಥ ಸಮಯದಲ್ಲಿ ಏನಾದರೂ ಸ್ವಲ್ಪ ನಿರ್ಣಯ ತಗೊಂಡ್ರು ಕೂಡ ಅದು ಒಳ್ಳೆಯದನ್ನೇ ಬುದ್ಧಿ ಸೂಚನೆ ಮಾಡುತ್ತೆ. ಕೋಪ ಬಂದಾಗ ನಿರ್ಣಯ ತಗೊಂಡ್ರೆ ಎಲ್ಲ ಹಿಂಗೆ ಕೆಟ್ಟದೇ ಬರ್ತಾ ಇರುತ್ತೆ. ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿ ಕಾಣುತ್ತಾನೆ. ಇದೇ ಕಾಲದ ಒಂದು ವಿಶೇಷವಾದ ಮತ್ತು ಆಶ್ಚರ್ಯಕರಕವಾದ ಬಲ. ಈ ದುಷ್ಟರು ಅಬಲೆಯಾದ ಪಾಂಚಾಲಿಯನ್ನು ಮಹಾಸಭೆಗೆ ಸೆಳೆದು ತಂದು ಅವಮಾನ ಮಾಡಿ ವಿಪತ್ತನ್ನು ತಾವಾಗಿಯೇ ತಂದುಕೊಂಡರು. ಅಯೋನಿಜೆಯಾದ, ಅಗ್ನಿಸಂಭೂತೆಯಾದ, ಸರ್ವಧರ್ಮಜ್ಞಳಾದ, ಯಶಸ್ವಿನಿಯಾದ, ಸುಂದರಿಯಾದ ಪಾಂಚಾಲಿಯನ್ನು ದುಷ್ಟನಾದ, ಮೋಸದ ಜೂಜುಕೋರನಾದ ದುರ್ಯೋಧನನಲ್ಲದೆ ಮತ್ಯಾರು ತಾನೇ ಸಭಾಮಧ್ಯಕ್ಕೆ ಸೆಳೆದು ತರಲು ಹೇಳುತ್ತಿದ್ದರು. ನಿಶ್ಚಯವಾಗಿ ಅಂದಿನ ದೃಶ್ಯವನ್ನು ಪುನಃ ಜ್ಞಾಪಿಸಿಕೊಳ್ಳಲು ಸಂಕಟವಾಗುತ್ತದೆ. ಚೆಲುವೆಯಾದ ದ್ರೌಪದಿ ಎಂದು ರಜಸ್ವಲೆಯಾಗಿದ್ದಳು, ಏಕವಸ್ತ್ರಧಾರಣಿಯಾಗಿದ್ದಳು. ಸಭೆಗೆ ಒಂದೊಡನೆಯೇ ತನ್ನ 5 ಪತಿಗಳನ್ನು ನೋಡಿದಳು. ಆದರೆ ಅವರೆಲ್ಲರೂ ಸಕಲೈಶ್ವರ್ಯಗಳನ್ನು ರಾಜಕೋಶಾದಿಗಳನ್ನು ಮೋಸದ ದ್ಯೂತದಲ್ಲಿ ಕಳೆದುಕೊಂಡಿದ್ದರು. ಅವರ ಮುಖಕಮಲಗಳು ಬಾಡಿದ್ದವು. ದಾಸ್ಯದ ಶೃಂಖಲೆಗಳನ್ನು ತಟ್ಟುವವರಂತೆ ಮೌನದಿಂದ ಕುಳಿತಿದ್ದರು. ಧರ್ಮವೆಂಬ ರಜ್ಜುವಿನಿಂದ ಬಿಗಿಯಲ್ಪಟ್ಟಿದ್ದ ಅವರ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲು ಅಶಕ್ತರಂತಾಗಿದ್ದರು. ಅಂತಹ ಸಮಯದಲ್ಲಿ ದೈವಯೋಗದಿಂದ ದುರ್ಯೋಧನ, ಕರ್ಣರು ಅದೇ ಸುಸಮಯವೆಂದು ಭಾವಿಸಿ ಮೊದಲೇ
ಸಂಕಟ ಪಡುತ್ತಿದ್ದ ದ್ರೌಪದಿಯನ್ನು ಕುರಿತು ಅಶ್ಲೀಲವಾದ, ಅನುಚಿತವಾದ, ಕರ್ಣಕಠೋರವಾದ ಮಾತುಗಳನ್ನಾಡಿದರು. ಅಂತಹ ಕ್ರೂರ ಶಿಕ್ಷೆಗೆ ದ್ರೌಪದಿಯು ನಿಶ್ಚಯವಾಗಿಯೂ ಲಕ್ಷ್ಯಳಾಗಬಾರದಾಗಿತ್ತು. ಇವೆಲ್ಲವೂ ಮುಂದೊದಗುವ ಭಯಂಕರವಾದ ವಿಪತ್ತಿಗೆ ಸೂಚಕವೆಂದು ನಾನು ಭಾವಿಸುತ್ತೇನೆ. ಧೃತರಾಷ್ಟ್ರನು ಹೇಳುತ್ತಾನೆ, ಸಂಜಯ, ನೀನು ಹೇಳಿದುದೆಲ್ಲವೂ ನಿಜ. ಅಂದು ಸಭಾಮಂಟಪದಲ್ಲಿ ನನ್ನ ಮಕ್ಕಳ ಕುತ್ಸಿತ ಕಾರ್ಯದ ಕಾರಣದಿಂದಾಗಿ ಶೋಕಿಸುತ್ತಿದ್ದ ದ್ರೌಪದಿಯ ಕೋಪಪೂರಿತವಾದ ಕಟಾಕ್ಷ ವೀಕ್ಷಣವು ನಿಶ್ಚಯವಾಗಿಯೂ ಅಖಂಡ ಭೂಮಂಡಲವನ್ನೇ ದಹಿಸಿ ಬಿಡುವುದಾಗಿದ್ದಿತು. ಹೀಗಿರುವಾಗ ಅವಳು ಒಮ್ಮೆ ಕ್ರೌರ್ಯದಿಂದ ದಿಟ್ಟಿಸಿ ನೋಡಿದ್ದರೆ ನನ್ನ 100 ಮಕ್ಕಳಲ್ಲಿ ಯಾವನೊಬ್ಬನೂ ಉಳಿಯಲು ಸಾಧ್ಯವಾಗುತ್ತಿದ್ದಿತೆ. ಪಾಂಡವರ ಧರ್ಮಪತ್ನಿಯಾದ ದ್ರೌಪದಿಯನ್ನು ಸಭೆಗೆ ಸೆಳೆದು ತಂದೊಡನೆಯೇ ಗಾಂಧಾರಿಯು ಮತ್ತು ನನ್ನ ಸೊಸೆಯರು ಗಟ್ಟಿಯಾಗಿ ರೋಧಿಸತೊಡಗಿದರು. ಅವ್ರಿಗೂ ತುಂಬ ದೊಡ್ಡ ತಪ್ಪು ಅನಿಸುತ್ತೆ ಅದು. ಇಂದೂ ಸಹ ಅವರು ನನ್ನ ಪ್ರಜೆಗಳಂತೆಯೇ ಶೋಕಸಾಗರದಲ್ಲಿ ಮುಳುಗಿರುತ್ತಾರೆ. ದ್ರೌಪದಿಯನ್ನು ಸಭೆಗೆ ಸೆಳೆದು ತಂದ ದಿನ ಬ್ರಾಹ್ಮಣರು ಕೋಪಗೊಂಡು ಅಂದಿನ ಸಾಯಂಕಾಲದ ಅಗ್ನಿಹೋತ್ರವನ್ನು ಮಾಡಲಿಲ್ಲ. ಪ್ರಪಂಚದ ಪ್ರಳಯ ಕಾಲದಲ್ಲಿ ಚಂಡಮಾರುತವು ಬೀಸುವಂತೆ ಅಂದು ಗಾಳಿಯು ಅತಿವೇಗದಿಂದ ಬೀಸತೊಡಗಿತು. ಗುಡುಗು ಸಿಡಿಲುಗಳು ಆರ್ಭಟಗೈದುವು, ನಕ್ಷತ್ರಗಳು ಉರುಳಿದವು. ಅಂದು ಅಮಾವಾಸ್ಯೆಯಲ್ಲದಿದ್ದರೂ ರಾಹುವು ಸೂರ್ಯನನ್ನು ನುಂಗಿಬಿಟ್ಟಿದ್ದನ್ನು ನೋಡಿ ಪ್ರಜೆಗಳೆಲ್ಲರೂ ಬಹುಭೀತರಾದರು. ನಮ್ಮ ರಥಶಾಲೆ, ಗಜಶಾಲೆ, ಅಶ್ವಶಾಲೆ, ಗೋಶಾಲೆಗಳಿಗೂ ಬೆಂಕಿ ಬಿದ್ದಿತು. ರಥಗಳ ಧ್ವಜಗಳು ಕೆಳಗುರುಳಿದವು. ದುರ್ಯೋಧನನ ಅಗ್ನಿಹೋತ್ರಾಗಾರದಲ್ಲಿ ಗುಳ್ಳೆ ನರಿಗಳು ಭೈರವ ನಿನಾದಗಳನ್ನು ಮಾಡಿದವು. ಅದಕ್ಕೆ ಪ್ರತಿಯಾಗಿ ಕತ್ತೆಗಳು 4 ದಿಕ್ಕುಗಳಲ್ಲಿಯೂ ಕಿರುಚತೊಡಗಿದವು. ಅದನ್ನು ಕಂಡು ಭೀಷ್ಮ, ದ್ರೋಣ, ಕೃಪ, ಸೋಮದತ್ತ, ಬಾಹ್ಲಿಕ ಇವರೆಲ್ಲರೂ ಸಭಾಭವನವನ್ನು ಬಿಟ್ಟು ಹೊರಟರು. ಆಗ ನಾನು ವಿದುರನ ಸಲಹೆಯಂತೆ ದ್ರೌಪದಿಗೆ ಅವಳು ಕೇಳಿದ ವರಗಳನ್ನು ಕೊಡುವುದಾಗಿ ಹೇಳಿದೆನು. ಸಾಧ್ವಿಯಾದ ರಾಜಕುಮಾರಿಯು ತನ್ನ ಗಂಡಂದಿರ ದಾಸ್ಯ ವಿಮೋಚನೆಯನ್ನು ಮಾಡಬೇಕೆಂದು ಕೇಳಿಕೊಂಡಳು. ಆಗ ನಾನು ಅವಳ ಇಚ್ಛೆಯಂತೆಯೇ ಪಾಂಡವರೆಲ್ಲರೂ ತಮ್ಮ ತಮ್ಮ ಧನುರ್ಬಾಣ ರಥಗಳೊಡನೆ ಇಂದ್ರಪ್ರಸ್ಥಕ್ಕೆ ಹೋಗಬಹುದೆಂದು ಅನುಜ್ಞೆಯನ್ನಿತ್ತೆನು. ಅನಂತರದಲ್ಲಿ ದುರ್ಯೋಧನನ ಮಾತಿನಂತೆ ನಾನು ಪುನಃ ಅನುದ್ಯೂತಕ್ಕಾಗಿ ಪಾಂಡವರನ್ನು ಕರೆತರಲು ಹೇಳಿದಾಗಲೂ ವಿದುರನು ನನ್ನ ಬಳಿಗೆ ಬಂದು ಹೇಳಿದನು, ಮಹಾರಾಜ, ಪುನಃ ಘರ್ಷಣೆಗೆ ಅವಕಾಶವನ್ನೀಯಬೇಡ. ದ್ರೌಪದಿಯನ್ನು ಸಭಾಮಂದಿರಕ್ಕೆ ಸೆಳೆದು ತಂದ ಅಪರಾಧವೇ ಭರತವಂಶದವರ ವಿನಾಶಕ್ಕೆ ಸಾಕಷ್ಟು ಕಾರಣವಾಗಿರುವುದು. ಈ ರಾಜಕುಮಾರಿಯು ಸಾಮಾನ್ಯಳೆಂದು ತಿಳಿಯಬೇಡ. ಇವಳು ಸಾಕ್ಷಾತ್ ಶ್ರೀದೇವಿಯೇ ಆಗಿರುವಳು. ಮೇಲಾಗಿ ದೈವ ಸೃಷ್ಟಳು, ಅಗ್ನಿಯಲ್ಲಿ ಹುಟ್ಟಿದವಳು, ಪಾಂಡವರ ಧರ್ಮಪತ್ನಿಯು. ಇವಳಿಗೆ ಮಾಡಿರುವ ಅಪರಾಧವನ್ನು ಪಾಂಡುಕುಮಾರರೆಂದಿಗೂ ಕ್ಷಮಿಸಲಾರರು. ವೃಷ್ಣಿಕುಲದ ಅರಸರು ಪಾಂಚಾಲರು ಈಗ ನೀವು ಮಾಡಿರುವ ಅಪರಾಧವನ್ನು ನೋಡಿಕೊಂಡು ಮೌನದಿಂದ ಕುಳಿತಿರಲಾರರು. ಅರ್ಜುನನು ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಪಾಂಚಾಲ ಸೈನ್ಯ ಸಮೇತನಾಗಿ ಬಂದು ಖಂಡಿತವಾಗಿಯೂ ನಮ್ಮೆಲ್ಲರನ್ನು ಧ್ವಂಸ ಮಾಡಿಬಿಡಬಹುದು. ಭೀಮಸೇನನು ಸಾಕ್ಷಾತ್ ಯಮರಾಜನೋಪಾದಿಯಲ್ಲಿ ತನ್ನ ಗದೆಯನ್ನು ಗರಗರನೆ ತಿರುಗಿಸುತ್ತಾ ನಮ್ಮ ಮೇಲೆ ಬಿದ್ದು ತನ್ನ ಪತ್ನಿಗುಂಟಾದ ಅಪಮಾನದ ಸೇಡನ್ನು ತೀರಿಸಿಕೊಳ್ಳುವನು. ಅವನಿಗೆದುರಾಗಿ ಯಾವ ರಾಜರೂ ನಿಂತು ಯುದ್ಧ ಮಾಡಲಾರರು. ಆದುದರಿಂದ ಪಾಂಡವರೊಡನೆ ವೈಮನಸ್ಸಿಗಿಂತಲೂ ಶಾಂತಿ ಸಂಧಾನವೇ ಸೂಕ್ತವೆಂದು ನನಗನಿಸುತ್ತದೆ. ಪಾಂಡುಕುಮಾರರು ನಿಶ್ಚಯವಾಗಿಯೂ ಕುರುರಾಜಕುಮಾರರಿಗಿಂತಲೂ ಬಲದಲ್ಲಿ ಶ್ರೇಷ್ಠರು. ಅವ್ರ ತಂದೆಗೆ ಎಲ್ಲ ಗೊತ್ತಿರುತ್ತೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಪಾಂಡವರ ಪರಾಕ್ರಮವು ಹೆಚ್ಚೆಂಬುದಕ್ಕೆ ಅನೇಕ ದೃಷ್ಟಾಂತಗಳಿವೆ. ನಿರಾಯುಧನಾದ ಭೀಮಸೇನನೊಬ್ಬನೇ ಲೋಕೈಕ ವೀರನೆಂದು ಪ್ರಖ್ಯಾತನಾಗಿದ್ದ ಜರಾಸಂಧನನ್ನು ದ್ವಂದ್ವ ಯುದ್ಧದಲ್ಲಿ ಸಂಹರಿಸಿದನು. ಆದುದರಿಂದ ಪಾಂಡವರೊಡನೆ ಶಾಂತಿಯಿಂದಿರುವುದು ಖಂಡಿತವಾಗಿಯೂ ಸೂಕ್ತವೆನಿಸುವುದು. ಯಾವ ವಿಧವಾದ ಆಲೋಚನೆಯನ್ನೂ ಮಾಡದೆ 2 ಪಕ್ಷಿಗಳಿಗೂ ಮೈತ್ರಿಯುಂಟಾಗುವಂತೆ ಏರ್ಪಡಿಸಿ
ಹೀಗೆ ಮಾಡುವುದರಿಂದ ಮಾತ್ರವೇ ನಿನಗೆ ಶ್ರೇಯಪ್ರೇಯಗಳುಂಟಾಗುವವು. ಮಹಾಮೇಧಾವಿಯಾದ ವಿದುರನು ಧರ್ಮಾರ್ಥ ಸಹಿತವಾದ ಈ ಮಾತನ್ನು ನನಗೆ ತಿಳಿಯ ಹೇಳಿದನು. ಸಂಜಯ, ಆದರೆ ಪುತ್ರ ವ್ಯಾಮೋಹದ ಕಾರಣದಿಂದ ನಾನು ಅವನ ಹಿತೋಕ್ತಿಗಳಂತೆ ನಡೆಯಲಿಲ್ಲ. ಈಗ ಸಭಾಪರ್ವವು ಪೂರ್ತಿಯಾಯಿತು. ನೆಕ್ಸ್ಟ್ ವನಪರ್ವ ಪ್ರಾರಂಭವಾಗುತ್ತೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ಅಂದಿನ ಯಜ್ಞಕ್ರಿಯೆಗಳೆಲ್ಲವೂ ಇದು ಬೇರೆ ಚಾಪ್ಟರ್ ಮಾಡೋದು.